ನೀವು ಹಂಗೆ
ಚೆಂಡು ಮುರಳಿ ಅವ್ರ ಬ್ಯಾಟಿಂದ ಜರ್ಸಿ ನಂಬರ್ 3. ಮತ್ತೊಮ್ಮೆ ಸ್ಟ್ರೈಕ್ ನಂತ ಸುಧನ್ ರವರು. ಬಹಳ ಬಲಾಢ್ಯ ಹೊಡೆತಗಳಿಗೆ ಹೆಸರುವಾಸಿಯಾಗಿರುವಂತಹ ಸುಧನ್ ರವರು ನಮ್ಮ ಕಾಲೋನಿಯ ರಸೂಲ್ ಅಂತಾನೆ ಕರ್ಸ್ಕೊಳ್ತಾ ಲೈನ್ ಅನ್ನ ಹಾಕ್ತಾರೆ. ವಾಯ್ ಯಾರ್ದಾರು ತಂಡಗಳಿಗೆ ಇನ್ನೂ ನೀರು ಬಂದಿಲ್ಲ ಅಂದ್ರೆ ಹೇಳ್ಬೇಕು. ಒಳ್ಳೆಯ ಬಾಲ್ ಮತ್ತೊಮ್ಮೆ ಡಾಟ್ ಆಗಿದೆ. ಎಲ್ಲ ಟಿಫನ್ ವ್ಯವಸ್ಥೆ ಆಗಿದೆ. ಟಿಫನ್ ವ್ಯವಸ್ಥೆ ಮಾಡಿದಂತ ಆಯೋಜಕರಿಗೆ, 11 ಬುಲೆಟ್ಸ್ ನ ಮಾಲೀಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಹಳ ಅದ್ಭುತವಾಗಿದೆ ಟಿಫನ್. ಒಳ್ಳೆಯ ಶಾಟ್. ಕಾದ್ ನೋಡೋಣ. 4 ರನ್ ಸುಧಾನ್ ಅವರು ಬ್ಯಾಟಿಂಗ್. It's a tight ball. Swing and a miss. Sanghर्ष होता है. Within the slow ball, it's a Matadu. Catch away. Ella ಸಾಕಿದ್ರು. Fielder under the ball. It's SSB Legends good. SSB boys good. Winning ಅಪ್ಪ winning. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲೋನಿಯಲ್ಲಿ ಒಂದು ಹೊಸ ಉರುಪು ಮತ್ತು ಚೈತನ್ಯ ನೋಡ್ತಾ ಇದ್ದೀನಿ. ನಾನು ಕ್ರಿಕೆಟ್ ಅಂದರೆ ಬೇರೆ ಯಾರೋ ಬೇರೆ ಊರುಗಳವರು ಅವರೆಲ್ಲ ಬಂದು ಇಲ್ಲಿ ಕಾಂಪಿಟೇಷನ್ ಮಾಡ್ಬೋದು ಹಾಗೆ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಇಲ್ಲಿ ಇಡೀ ಕಾಲೋನಿಯಲ್ಲಿ 4 ಟೀಮ್ಗಳನ್ನು ರಚನೆ ಮಾಡಿಕೊಂಡು ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಡ್ತಾ ಇದ್ದಾರೆ ಅಂಥೇಳಿ. ಒಂದು ಏನು ಅಂತಂದರೆ ಎಲ್ಲರೂ ಒಂದೊಂದು ಹೆಸರನ್ನು ಇಟ್ಕೊಂಡಿದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಟೀಮು, 11 ಟೈಗರ್ಸು, 11 ಬುಲೆಟ್ಸು, ಶಬಾಷಿ, ಆಮೇಲೆ ಭಜನೆ ತಂಡ ಅಂತ ಇಟ್ಕೊಂಡಿದ್ದಾರೆ. ನನಗೆ ಒಂದು ಅನ್ನಿಸ್ತಾ ಇದೆ, ಏನಪ್ಪ ಅಂದರೆ ಈಗೇನು ಈ ಯೂತ್ಸು, ಯಂಗ್ಸ್ಟರ್ಸು ಭವಿಷ್ಯತ್ತಿನಲ್ಲಿ ಒಂದು ಹೊಸ ಬೆಳಕನ್ನು, ಒಂದು ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಎಂಬತಕ್ಕಂಥದ್ದು. ಆದ್ದರಿಂದ ಇದು ಭಾಷಣ ಮಾಡೋಂಥ ಕಾಲ ಅಲ್ಲ. ಒಂದು ಈ ಸಂದರ್ಭ ಇವತ್ತು ಇವತ್ತು 11/5/2025 ಈ ಒಂದು ಸಾಲಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ACC ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅತ್ತೆಬೆಲೆ ಕ್ರಿಕೆಟ್ ಕ್ಲಬ್ ಅವರ ವತಿಯಿಂದ ಪ್ರತಿ ವರ್ಷ ಆಯೋಜಿಸ್ತಾ ಇದ್ದೀವಿ. ಇದು 2ನೇ ಆವೃತ್ತಿ. ಈ ಆವೃತ್ತಿಯಲ್ಲಿ ಎಲ್ಲ ಅತ್ತೆಬೆಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಂಬೇಡ್ಕರ್ ಕಾಲೋನಿಯ 100 ಯುವಕರು ಪಾಲ್ಗೊಂಡು ಇದೊಂದು ಸ್ನೇಹ ಮತ್ತು ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮ ಅತ್ಯುತ್ತಮವಾದಂಥ ಒಂದು ಆಟಗಳು ಮೂಡಿಬರ್ತಾ ಇದೆ. ಇದು ಪ್ರತಿ ವರ್ಷವೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಈ ಪಂದ್ಯಾವಳಿಗಳಲ್ಲಿ ನಮಗೆಲ್ಲ ಹಿರಿಯರು, ನಮ್ಮ ಕಾಲೋನಿಯ ಎಲ್ಲ ಹಿರಿಯರು ಇದಕ್ಕೆ ಸಹಕಾರ ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಲಿ. ಇದು ಮತ್ತೆ ಮಗದಷ್ಟು ಇದೊಂದು ಸಂತೋಷದ ಮತ್ತು ಒಗ್ಗಟ್ಟಿನ ಮತ್ತು ಸ್ನೇಹದ ಒಂದು ಪಂದ್ಯಾವಳಿಗಳಂತ ಬಳಸ್ತಾ ಇದ್ದೇನೆ. ಜೈ ಭೀಮ್. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಡಾಕ್ಟರ್ ACC ಅಂಬೇಡ್ಕರ್ ಅತ್ತಿಬೆಲೆ ಅಂಬೇಡ್ಕರ್ ಕ್ರಿಕೆಟ್ ಕ್ಲಬ್ನ ವತಿಯಿಂದ ಇವತ್ತು 2ನೇ ಆವೃತ್ತಿಯಲ್ಲಿ ಇವತ್ತು ನಮ್ಮ ಮಹಾನ್ ಇತಿಹಾಸ ಮತ್ತು ನಮ್ಮ ಅರುಣ್ ಅವರ ನೇತೃತ್ವದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಭಾಳ ಮುಖ್ಯವಾಗಿ ಬಾಬಾ ಸಾಹೇಬರ ಜನ್ಮದಿನ ಮತ್ತು ನಾಳೆ ಭಗವಾನ್ ಬುದ್ಧರ ಜಯಂತಿ ಇರೋದರಿಂದ ಇದರ ಒಂದು ಅಂಗವಾಗಿ ಈ ಒಂದು ಪಂದ್ಯಾವಳಿಗಳನ್ನು ಏರ್ಪಾಡು ಮಾಡಿದ್ದಾರೆ. ನಮ್ಮ ಯುವಕರೆಲ್ಲ ಬಹಳ ಉತ್ಸುಕರಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಹಿರಿಯರ ಆಶೀರ್ವಾದಗಳೊಂದಿಗೆ ಈ ಒಂದು ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ. ನಾವು ಬಹಳ ಹಿಂದೆ ಅಂದರೆ 1990ರಲ್ಲಿ ಈ ಒಂದು ಅಂಬೇಡ್ಕರ್ ಕ್ರಿಕೆಟ್ ಕ್ಲಬ್ಬನ್ನು ಸ್ಥಾಪನೆ ಮಾಡಿದ್ವಿ. ಸೊ ಆದ ನಂತರ ಅಂಬೇಡ್ಕರ್ ಯುವಕರ ಸಂಘ ಮತ್ತು ವಲಯ ಕುಟುಂಬದ ವತಿಯಿಂದ ಇಡೀ ನನ್ನ ಎಲ್ಲ ವಲಯ ಕುಟುಂಬದವರ ಪರವಾಗಿ ಮತ್ತು ಎಲ್ಲ ನನ್ನ
ಫ್ರಾಂಚೈಸಿಗಳು ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಮತ್ತು ಸಹೋದರರು ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಈ ಎಲ್ಲ ಆಟಗಾರರಿಗೂ ಉತ್ಸವದಿಂದ ಆಡ್ತಾ ಇದ್ದಾರೆ, ಅವ್ರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎಲ್ಲ ವಲಯ ಕುಟುಂಬಗಳಿಗೆ ಜಯ ಆಗಲಿ. ಇವತ್ತು ಜಾತಿ ಗಣತಿ ನಡೆಯತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ನಮಗೆ ಹಕ್ಕುಗಳು ಏನಿದೆ, ಬಾಬಾ ಸಾಹೇಬರ ಒಂದು ಆಶೀರ್ವಾದದಲ್ಲಿ ಬುದ್ಧ ಜಯಂತಿಯ ಒಂದು ಆಚರಣೆಯ ಸಂದರ್ಭದಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿ ಇವತ್ತು ಹೊಲೆಯರ ಕಾಲೋನಿಯಿಂದ ನಡೀತಾ ಇರ್ತಕ್ಕಂಥ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಅದ್ಧೂರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಂಬೇಡ್ಕರ್ ಕಾಲೋನಿಯ ಎಲ್ಲ ಹುಡುಗರು ಹಿರಿಯರು ಹಿರಿಯ ಆಟಗಾರರೆಲ್ಲ ಸೇರಿ ಒಂದು ಅದ್ಭುತವಾದ ಟೂರ್ನಮೆಂಟನ್ನು ನಡೆಸ್ತಾ ಇದ್ದಾರೆ. ಇದನ್ನು ಮೊದಲು ಸಕ್ಸಸ್ ಆಗಲಿ ಅಂದ್ಬಿಟ್ಟು ಎಲ್ಲರಿಗೂ ಫಸ್ಟು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿ ನಡೀತಾ ಇರೋ 4 ತಂಡಗಳು ಎಲ್ಲ ಅಣ್ಣ ತಮ್ಮಂದರೆ ಯಾರು ಗೆಲ್ಲಿ ಸೋಲ್ಲಿ ಉತ್ತಮ ರೀತಿಯಲ್ಲಿ ಆಡಿ ಒಳ್ಳೆ ಆಟ ಆಡಬೇಕಷ್ಟೇ, ಆಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಎಲ್ಲ ಆಟಗಾರರಿಗೂ ಶುಭಾಶಯ ಕೊಡ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳೊಂದಿಗೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಇವತ್ತು ನಮ್ಮ ಅತ್ತಿಬೇಲೆ ಅಂಬೇಡ್ಕರ್ ನಗರದ ನಿವಾಸಿಗಳೆಲ್ಲರೂ ಸೇರಿ ಹಿರಿಯರು ಮತ್ತು ಪ್ರಮುಖರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಕ್ರಿಕೆಟ್ ತಂಡವನ್ನು ಆಯೋಜನೆ ಮಾಡಿದ್ದೀರಿ. ಎಲ್ಲರೂ ಅಣ್ಣ ತಮ್ಮಂದಿರ ಭ್ರಾತೃತ್ವದಿಂದ ಸಹೋದರತೆಯಿಂದ ಎಲ್ಲ ಕೂಡಿ ಒಂದು ಒಮ್ಮತದಿಂದ ಒಂದು ಕ್ರೀಡೆ ಅನ್ನೋದು ಏನು, ಕ್ರೀಡೆಯಿಂದ ದೇಹದವನ್ನು ಒಂದು ದೈತ್ಯವಾಗಿ ಇಟ್ಕೊಂಡು ನಾವು ಆರೋಗ್ಯವನ್ನು ನಮ್ಮ ಡಾಕ್ಟರ್ ACC ಕ್ರಿಕೆಟ್ ಕ್ಲಬ್ ವತಿಯಿಂದ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಮೊದಲಿಗೆ ಈ ಆಯೋಜಕರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಒಂದು ಉತ್ತಮವಾದ ಕಾರ್ಯ. ಯಾಕಂತೇಳಿದ್ರೆ ಪ್ರತಿ ವರ್ಷವೂ ಇದು 2ನೇ ವರ್ಷ ಈ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ. ಇದರಿಂದ ನಮ್ಮ ಒಂದು ಸಮುದಾಯದ ಎಲ್ಲ ಹಿರಿಯ ಕಿರಿಯರು ಎಲ್ಲರೂ ಸೇರಿ ಒಂದು ಜಾಗದಲ್ಲಿ ಸೇರಿ ಒಟ್ಟಿಗೆ ಒಂದು ಹಬ್ಬದ ರೀತಿಯಲ್ಲಿ ಒಂದು ಆಚರಣೆ ಮಾಡ್ಕೊಳ್ಳೋಕ್ಕೆ ಇದೊಂದು ಅವಕಾಶ. ಹಾಗಾಗಿ ಮೊದಲಿಗೆ ಮತ್ತೊಮ್ಮೆ ನಾನು ಅವ್ರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ಪಂದ್ಯಾವಳಿಗಳು ಸಕ್ಸಸ್ ಆಗಲಿ ಅಂತೇಳಿ ಬಾಬಾ ಸಾಹೇಬರಲ್ಲಿ ಅವರಿಗೆ ಪಾದಗಳಿಗೆ ವಂದಿಸ್ತಾ, ಎಲ್ಲ ಒಂದು ಆಟಗಾರರು ಇದು ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯಬೇಕು. ಎಲ್ಲ 4 ತಂಡಗಳು ಏನಿದೆ ಈ ದಿನ ನಮ್ಮ ಅತ್ತಿಬೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಂಥ ACC ಕ್ರಿಕೆಟ್ ಕ್ಲಬ್ನ ಎಲ್ಲ ಇವರಿಗೂ ಧನ್ಯವಾದಗಳು, ಆಯೋಜಕರಿಗೂ ಧನ್ಯವಾದಗಳು. ಅದೇ ರೀತಿ ಇವತ್ತು ಏನಪ್ಪ ಅಂದರೆ ನಮ್ಮ ಸಮುದಾಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರಲ್ಲಿ ನಮ್ಮ ಸಮುದಾಯದ ಹಿರಿಯರು ಕಿರಿಯರು ಎಲ್ಲ ಸೇರಿ ಇವತ್ತು ಒಂದು 4 ತಂಡಗಳನ್ನು ರಚನೆ ಮಾಡಿ ಇವತ್ತು ಒಗ್ಗಟ್ಟಾಗಿ ಈ ಕ್ರಿಕೆಟ್ನ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀರಿ. ಅದರಲ್ಲಿ ಎಲ್ಲರೂ ತಂಡದ ನಾಯಕರಿಗೂ ಹಾಗೂ ಆಟಗಾರರಿಗೂ ಶುಭ ಆಗಲಿ ಅಂತ ಈ ಸಮಯದಲ್ಲಿ ಕೊಡ್ತೇವೆ. ಜೈ ಹಿಂದ್. ನಮ್ಮ ಡಾಕ್ಟರ್ ACC ಹಿರಿಯ ಆಟಗಾರರ ಹಾಗೂ ಹಿರಿಯ ಅತ್ತಿಬೆಲೆ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿ ಏನು ಇವತ್ತೊಂದು 500ರಿಂದ 600 ಜನ ನಮ್ಮ ಅಂಬೇಡ್ಕರ್ ಕಾಲೋನಿ ಹಾಗೂ ಪಾರ್ವತಿ ನಗರ ಏನು ಅತ್ತಿಬೆಲೆಯಲ್ಲಿ ನಮ್ಮ ಸಮುದಾಯ ಇದೆ. ಈ ಕ್ಷಣದಲ್ಲಿ ನಾನು ಹೇಳಲೇಬೇಕು, ವಲಯ ಅಂತಕ್ಕಂಥದ್ದು ಏನು ನಾವಿದ್ದೀವಿ ವಲಯರು, ನಾವು ಅದ್ಧೂರಿಯಾಗಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಎಲ್ಲ ತಾಲೂಕಿನ ಕ್ರಿಕೆಟ್ ಆಟಗಾರರಿಗೆ ಮಾದರಿ ಆಗಬೇಕು ಅಂತ ಹೇಳಿ, ಹಾಗೂ ನಮ್ಮ ಒಂದು ಅತ್ತಿಬೆಲೆಯಲ್ಲಿ ಏನು ಹಿರಿಯ ಒಂದು ಪದಾಧಿಕಾರಿಗಳಿದ್ದಾರೆ ಕ್ರಿಕೆಟ್ ಆಗಿನಿಂದನೂ ಡಾಕ್ಟರ್ ACCಯಿಂದ ನಡ್ಸ್ಕೊಂಬರ್ತಾಯಿದ್ರು 40-45 ವರ್ಷದಿಂದನೂ. ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮದ ಕ್ರಿಕೆಟ್ ಟೂರ್ನಮೆಂಟಲ್ಲಿ ನಮ್ಮ ಯೂತ್ಸು ಡಾಕ್ಟರ್ ACC ಯೂತ್ಸು ಆಯೋಜನೆ ಮಾಡಿದ್ದಾರೆ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಎಲ್ಲ ಏನೊಂದು 4 ಟೀಮಾಗಿ ನಾವು ವಿಂಗಡಣೆ ಆಗಿದ್ದೀವಿ. ನಮ್ಮದೇನು 4 ಟೀಮ್ ಇದ್ದರೂ ಈ ಹಿಂದಿನಿಂದ ಹೆಂಗೆ ಆಯೋಜನೆ ಮಾಡ್ಕೊಂಡು ಬಂದಿದ್ರು ಅದು ಮುಂದುವರೆದ ಭಾಗ ಇದು. ಈ ಪಂದ್ಯಾವಳಿ ಒಂದು ಅತ್ಯುತ್ತಮವಾಗಿ ಸ್ಫೂರ್ತಿದಾಯಕ ಮತ್ತು ಒಂದು ಭಾವನಾತ್ಮಕ ಬೆಸುಗೆಯ ಪಂದ್ಯಾವಳಿಯಾಗಿದೆ. ಎಲ್ಲ ತಂಡಗಳು ನಮ್ಮಲ್ಲೇ 4 ತಂಡಗಳು ಮಾಡಿಕೊಂಡು, ಒಂದು ತಂಡ ಭಜನೆ ಬಾಯ್ಸ್ ಅಂತೇಳಿ, ಇನ್ನೊಂದು 11 ಬುಲೆಟ್ಸ್ ಅಂತೇಳಿ, ಮತ್ತೊಂದು BBA ಬುದ್ಧ ಬಸವ ಅಂಬೇಡ್ಕರ್ ಟೀಮ್ ಅಂತ, ನಾವು ಶಬ್ಬಾಶಿ ಅಂದರೆ ಶಾಗ ಗಂಟ ಬದುಕಲಂ ಶಿಚ್ಕಿನಿ ಅಂತ ಒಂದು ಗ್ರೂಪ್ ಮಾಡಿಕೊಂಡು ನಮ್ಮಲ್ಲೇ ಒಂದು ಪಂದ್ಯವನ್ನು ಒಂದು ಆಯೋಜನೆ ಮಾಡಿರೋದು. ಮತ್ತು ಈ ಪಂದ್ಯದಲ್ಲಿ ಎಲ್ಲರೂ ಒಂದು ಸಮುದಾಯಕ್ಕೆ ಸೇರಿರೋರು ಮತ್ತು
ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು. ಹಂಗಾಗಿ ಯಾರು ಗೆದ್ದರೂ ಅವ್ರಿಗೆ ಒಳ್ಳೆಯದಾಗಲಿ. ಇತಿಹಾಸದಲ್ಲಿ ಬರೀಬೇಕಂತಹ ದಿನ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ನಮ್ಮ ಅತ್ತಿಬೇಲೆಯಲ್ಲಿ, ಅದು ಅಂಬೇಡ್ಕರ್ ಕಾಲೋನಿನಲ್ಲಿ ವಿಜೃಂಭಣೆಯಿಂದ ನಮ್ಮ ಆರ್ಗನೈಸರ್ ಆದ ಅರುಣ್ ಕುಮಾರ್, ಇತಿಹಾಸ ಮಹಾನ್ನು ಮತ್ತು ಮೂರ್ತಿ ಇವರ ನೇತೃತ್ವದಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸ್ತಾ ಇದ್ದಾರೆ. ಇದು ತುಂಬ ಅದ್ಭುತವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಇದರಲ್ಲಿ ನಮ್ಮ ತಂಡ ಏನಿದೆ, ಭಜನೆ ಬಾಯ್ಸ್ ಅಂದರೆ SSB ಬಾಯ್ಸ್ ಮತ್ತು SSB ಲೆಜೆಂಡ್ಸ್ ಅಂತೇಳಿ 2 ತಂಡ ನಾವು ಕಟ್ಕೊಂಡು ಬಂದಿದ್ದೀವಿ. ನಾವು ಯಾವ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ IPL ನಡೀತದೋ ಆ ರೀತಿ ನಮ್ಮ ತಂಡಗಳನ್ನು IPL ರೀತಿಯಲ್ಲೇ ನಾವು ಕೋರ್ಕೊಂಡಿದ್ದೀವಿ. ಅದೇ ರೀತಿ ಹೀಗೆ ನಾವು ಅವ್ರಿಗೆ ಆಟ ಆಡೋಕ್ಕೆ ಹುರಿದುಂಬಿಸೋಕೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಎನ್ಕರೇಜ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ಎಲ್ಲ ಆಟಗಾರರಿಗೂ ಆಲ್ ದ ಬೆಸ್ಟ್. ವಿಶ್ವ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತು ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಅಂಬೇಡ್ಕರ್ ಕಾಲೋನಿಯ ನನ್ನ ಎಲ್ಲ ಯುವಕರು, ನನ್ನ ಸಹೋದರರು ಇವತ್ತು ಈ ಮಾನವೀಯ ಕ್ರಿಕೆಟ್ ಕಪ್ಪನ್ನು ಏರ್ಪಾಡು ಮಾಡಿದ್ದಾರೆ. ಇದರಲ್ಲಿ ಅತ್ಯಂತ ಉತ್ಸಾಹಿ ಯುವಕರು 4 ತಂಡಗಳಾಗಿ ಇವತ್ತು ಈ ಪಂದ್ಯಾವಳಿಗಳನ್ನು ಅತ್ಯಂತ ಸ್ಪರ್ಧಾತ್ಮಕವಾಗಿ ಆಡ್ತಾ ಇದ್ದಾರೆ. ಇದು ಕ್ರೀಡಾ ಮನೋಭಾವವನ್ನು ಹೆಚ್ಚಿಸೋದು ಮತ್ತು ಅನೇಕ ಯುವಕರುಗಳಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಕೆಲಸವನ್ನು ಯುವಕರು ಮಾಡ್ತಾ ಇದ್ದಾರೆ. ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ. ಈ ಕ್ರೀಡೆಯನ್ನು ಆಡೋದ್ರ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಎಲ್ಲ ಕಡೆಯೂ ಪ್ರಚಾರ ಮಾಡುವಂತಹ ಈ ಕಾರ್ಯಕ್ರಮ